ಇನ್ನು ನಾವು ನಮ್ಮ ನವೀಕರಣಗೊಂಡ ಸ್ನೇಹ ಕ್ರೀಡಾ ಶಿಶು ವಿಹಾರ ಮತ್ತು ಶಿಶುಪಾಲನಾ ಕೇಂದ್ರ ಉಜಿರೆ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೊಂದು ಕೇವಲ ಆರಂಭವಷ್ಟೇ. ಇದೊಂದು ದೀರ್ಘ ಪ್ರಯಾಣ ಆಗಬೇಕು. ಈ ಪ್ರಯಾಣವನ್ನು ಅಧಿಕೃತವಾಗಿ ರಿಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು. ಹಾಗೂ ಈ ನೂತನ ಕಟ್ಟಡಕ್ಕೆ ಆಶೀರ್ವಾದಗಳಿದ್ದಾರೆ ರೆವರೆಂಡ್ ಫಾದರ್ ಅಬೆಲ್ ಲೋಬೋ. ಗಣ್ಯರಿಗೆ ಇದೀಗ ರಿಬನ್ ಕಟ್ ಮಾಡಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ನೀಡಿದಂತಹ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ವಂದನೆಗಳು. ಇದೀಗ ರೆವರೆಂಡ್ ಫಾದರ್ ಅಬೆಲ್ ಲೋಬೋ ಅವರಿಂದ ಆಶೀರ್ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರ್ತರಿಗೆ ಕೃತಜ್ಞತೆ ನಾವು ಸಲ್ಲಿಸೋಣ. ಇಲ್ಲಿ ಒಂದು ಶಿಶು ಕೇಂದ್ರ ಅದರ ಪುನರ್ನಿರ್ಮಾಣವಾಗಿದೆ. ಈ ಕುಟುಂಬದ ಜೊತೆ ನಾವು ಕೂಡ ದೇವರಿಗೆ ಕೃತಜ್ಞತರಾಗಿದ್ದೇವೆ. ಅದಕ್ಕೋಸ್ಕರ ದೇವರ ನಾಮವನ್ನು ನಾವು ಕೊಂಡಾಡೋಣ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ. ನನ್ನ ಭಾಗ್ಯವು ನೀನೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ದೇವಾ ನಿನ್ನನ್ನೇ ಸ್ತುತಿಪೆ. ಈ ಶಾಲೆಗೂ ಇದರ ಆಶ್ರಯದಲ್ಲಿರುವ ಸಕಲರಿಗೂ ಪ್ರಭು ಕ್ರಿಸ್ತರ ಶಾಂತಿ, ಪ್ರೀತಿ ಮತ್ತು ಪವಿತ್ರಾತ್ಮರ ಜ್ಞಾನ ವಿವೇಕವು ಲಭಿಸಲಿ. ಆಮೇನ್. ಪ್ರಿಯರೇ, ಪ್ರಭು ಯೇಸು ಚಿಕ್ಕ ಮಕ್ಕಳನ್ನು ಆಧರಿಸಿ ಪ್ರೀತಿಸಿದರು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಬೇಡಿ, ಸ್ವರ್ಗ ಸಾಮ್ರಾಜ್ಯವು ಇಂಥವರದ್ದೇ ಎಂದಿದ್ದಾರೆ. ಈ ಶಾಲೆಯಲ್ಲಿ ಕಲಿಯಲು ಬರುವ ಪ್ರತಿಯೊಬ್ಬ ಮಗುವಿಗೂ ಪ್ರಭು ಕ್ರಿಸ್ತರ ಅನುಗ್ರಹ, ಪವಿತ್ರಾತ್ಮರ ಪ್ರೇರಣಾ ಶಕ್ತಿ ಲಭಿಸಲಿ. ಮಕ್ಕಳು ಮುಕ್ತ ಹಾಗೂ ಪ್ರೀತಿಯ ವಾತಾವರಣದಲ್ಲಿ ಕಲಿಯಲು ಬೇಕಾದ ಪರಿಸರವನ್ನು ನೀಡಲಿ. ಇಲ್ಲಿನ ಎಲ್ಲಾ ಬೋಧಕ ವರ್ಗದವರು ಈ ಮಕ್ಕಳಿಗಾಗಿ ಶ್ರಮಿಸುವಂತೆ ದೇವರು ಅವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಈ ಮಕ್ಕಳಿಗೆ ಕಲಿಸಬೇಕಾದ ದೈವ ಜ್ಞಾನ, ದೈವಾಜ್ಞೆಗಳ ಬಗ್ಗೆ ನಮ್ಮ ಕರ್ತವ್ಯವನ್ನು ನೆನಪಿಗೆ ತಂದುಕೊಳ್ಳಲು ಪವಿತ್ರ ಗ್ರಂಥದ ಈ ವಾಚನವನ್ನು ನಾವು ಆಲಿಸೋಣ. ಪವಿತ್ರ ಗ್ರಂಥದ ವಾಚನ. ಸರೇಶ್ವರ ಸ್ವಾಮಿ ಹೀಗೆ ಎನ್ನುತ್ತಾರೆ: ಇಸ್ರೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರೇಶ್ವರ ನಾನು, ಸರೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸುರೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಾಗಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥಕವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆಬಾಗಿನ ಮೇಲೂ ಅವುಗಳನ್ನು ಬರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯದಲ್ಲಿ ದೇವರೇ ಮಾತಾಡಿದ್ದು, ನಾವು ಪ್ರವಾದಿಗಳ ಮುಖಾಂತರ ಮಾತಾಡಿದ್ದು ಕೇಳಿದೆವು. ಪರರನ್ನು ಪ್ರೀತಿಸಬೇಕು ಮತ್ತೆ ನಿಮ್ಮನ್ನೇ ಪ್ರೀತಿಸಬೇಕು. ನಮ್ಮ ಜೀವನಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪರರನ್ನು ಪ್ರೀತಿಸಿದ ಮಾತ್ರ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ, ಪ್ರತ್ಯೇಕವಾಗಿ ಇಂದಿನ ಸಂದರ್ಭದಲ್ಲಿ ಒಳ್ಳೆ ವಿದ್ಯಾರ್ಜನೆಯನ್ನು, ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರ ಜೊತೆ ಹಂಚಲಿಕ್ಕೆ, ಪಾಲನೆ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ಇಂಥ ಒಂದು ದೇವರ ಆಜ್ಞೆ ಈ ಸಂಸ್ಥೆಯಲ್ಲಿ ಸದಾ
ನೆರವೇರಿಸಲಿಕ್ಕೆ ಅನುವು ಕೊಟ್ಟ ಪ್ರಭು ಕ್ರಿಸ್ತರಿಗೆ ದೇವರಿಗೆ ನಾವು ಕೃತಜ್ಞತೆ ಅನಿಸಲೂಕ ಇನ್ನೂ ಕೂಡ ಒಳ್ಳೆ ಹುಮ್ಮಸ್ಸಿನಿಂದ ಈ ಕಾರ್ಯವನ್ನು, ಈ ಪ್ರೀತಿಯ ಕೆಲಸವನ್ನು, ವಿದ್ಯಾರ್ಜನೆಯ ಕೆಲಸವನ್ನು ಇಲ್ಲಿ ನಡೆಸಲು ದೇವರ ಅನುಗ್ರಹ ನಾವು ಬೇಡೋಣ. ಇನ್ನೊಂದು ದೇವರ ಪವಿತ್ರ ಗ್ರಂಥದಿಂದ ಕೀರ್ತನೆಗಳ ಪುಸ್ತಕ ಮುಖಾಂತರ ನಾವು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು, ಪ್ರಭುವೇ ನೀಡ ನಮಗೆ ಸದುತ್ತರವನ್ನು, ಉದ್ಧರಿಸು ನಿನ್ನ ನಂಬಿದ ದಾಸನನ್ನು, ನೀ ನನಗೆ ದೇವನು ಕರುಣಿಸನ್ನನು, ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು. ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು, ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆನು, ಸದುತ್ತರ ದಯಪಾಲಿಸುವಿರೆಂದು ನಂಬಿರುವೆನು. ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು, ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು. ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸಿ ನನಗೆ ಏಕಾಗ್ರತೆಯನ್ನು, ಕರುಣೆಯನ್ನಿಟ್ಟು ಕಾಪಾಡುವೆನು ನಾನು. ನೀನೇ ಸತ್ಯ ಸ್ವರೂಪಿ, ಸಹನಶೀಲನು. ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು. ಪ್ರಭು ಯೇಸುವೆ, ನೀವು ಮಗುವಾಗಿದ್ದಾಗ ಜ್ಞಾನಿಗಳ ಮತ್ತು ಪಂಡಿತರ ಜೊತೆ ಚರ್ಚಿಸುವಂತ ಪ್ರೇರಣೆಯನ್ನು ಪವಿತ್ರಾತ್ಮನಿಂದ ಪಡೆದಿರಿ. ಇಂದು ಅದೇ ಪವಿತ್ರಾತ್ಮನನ್ನು ಕಳುಹಿಸಿ ವಿದ್ಯಾರ್ಜನೆಗೆ ಸಾಧನವಾಗಿರುವ ಈ ಶಾಲೆಯನ್ನು, ಈ ಸಂಸ್ಥೆಯನ್ನು, ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು, ಇಲ್ಲಿ ಕಲಿಯುವ ಪ್ರತಿ ಮಗುವನ್ನು ಪಾವನಗೊಳಿಸಿರಿ. ನಿಮ್ಮ ಪ್ರೀತಿಯಾಧಾರವು ಇಲ್ಲಿ ನೆಲೆಸಿ ಇದು ನಿಮ್ಮ ಜ್ಞಾನದ ಮಂದಿರವಾಗಲಿ. ನಿಮ್ಮ ದೂತರು ಈ ಮಂದಿರಕ್ಕೆ ಕಾವಲಿದ್ದು ಎಲ್ಲ ದುಷ್ಟ ಶಕ್ತಿಗಳನ್ನು ಇಲ್ಲಿಂದ ತೊಲಗಿಸಲಿ. ತಮ್ಮ ತನು ಮನಗಳನ್ನು ಇಲ್ಲಿ ದಾರೆ ಎರೆಯಲಿರುವ ಅಧ್ಯಾಪಕ ವರ್ಗದವರನ್ನು ಆಶೀರ್ವದಿಸಿರಿ. ಅವರಿಗೆ ಪ್ರಭೆ ನೀಡಿ ಪ್ರೇರಕ ಶಕ್ತಿಯಾಗುವಂತೆ ಮಾಡಿರಿ. ವಿದ್ಯಾರ್ಥಿಗಳು ತಮ್ಮ ಪಾಠ ಪ್ರವಚನಗಳನ್ನು ಹೆಚ್ಚು ಶ್ರದ್ಧೆಯಿಂದ ಗ್ರಹಿಸುವಂತೆಯೂ ಸಮಚಿತ್ತ ಮತ್ತು ಏಕಾಗ್ರತೆಯಿಂದ ಕಲಿತು ಸನ್ಮಾರ್ಗದಲ್ಲಿ ನಡೆದು ಸದ್ಗುಣ ಸಂಪನ್ನರಾಗಿ ಬಾಳುವಂತೆಯೂ ಅನುಗ್ರಹಿಸಿರಿ. ಪಿತ ದೇವರಿಗೂ ಪವಿತ್ರಾತ್ಮರೊಂದಿಗೂ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. देवाळाच्या उजव्यात वाळून येते आणि कोणाससी पावले तसुनेस बचाव झाले आणि ते बोलाले सर्वेस पोरा जय जय, सर्वेस पोरा जय जय. अभिभूता देवाच्या उजव्यात वाळून येते आणि कोणाससी देऊरा पावले येसुमेस बचाव झाले आणि ते बोलाले सर्वेस पोरा